ಲೋಕದಲ್ಲಿ ಬ್ರಹ್ಮನ ಕೆಲಸ ಸೃಷ್ಟಿ ಮಾಡೋದು ಸ್ನೇಹಿತರೆ. ಆದ್ರೆ ಬ್ರಹ್ಮನಿಂದ ಈ ಕೆಲಸ ಆಗ್ಲೇ ಇಲ್ಲ. ಯಾಕೆ? ದೇವತೆಗಳೆಲ್ಲ ಚಿಂತಿಸಿದರು ಏನು ಮಾಡೋದು ಅಂತ. ಯಾಕೆ ಹೀಗಾಗ್ತಾ ಇದೆ ಅಂತ. ಭೂಮಿ ಮೇಲೆ ಪುರುಷ ಶಕ್ತಿ ಕಡಿಮೆ ಆಗ್ತಾ ಇದೆ. ಯಾಕೆ? ಧ್ಯಾನಕ್ಕೆ ಕುಳಿತ ಶಿವ ಈ ಸ್ಥಳದಲ್ಲಿ ಸ್ಥಿರವಾಗಿ ಬಿಟ್ಟ. ನಮಸ್ತೆ ಫ್ರೆಂಡ್ಸ್, ನಾ ಸಂಜನಾ. ಇದು ಸಂಜನಾ ಕ್ರಿಯೇಷನ್ಸ್ ಫ್ರೆಂಡ್ಸ್. ಎಸ್ ಸ್ನೇಹಿತರೆ, ಇದೆಲ್ಲ ಏನು ಹೇಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಎಸ್, ಇದೆಲ್ಲವನ್ನ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಇದು ಕಾಂತಾರ ಫಿಲ್ಮ್ ನೋಡಿರ್ತೀರಲ್ಲ ಫ್ರೆಂಡ್ಸ್ ನೀವು. ಆ ಒಂದು ಜಾಗ ಚಿರಾಡಿ ಗ್ರಾಮ. ಸೊ ಒಂದು ಕಲ್ಪನೆ ಮಾಡ್ಕೊಳ್ಳಿ. ಸೊ ಆ ಒಂದು ಊರಿನಲ್ಲಿರುವಂಥ ಮೂಡುಗಲ್ಲು ಅಂತ ಅದರ ಹೆಸರು. ಮೂಡುಗಲ್ಲಿನಲ್ಲಿರುವಂಥ ಕೇಶವನಾಥೇಶ್ವರ ಗುಹಾ ದೇವಾಲಯ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಹೇಳ್ತೇನೆ ಫ್ರೆಂಡ್ಸ್. ಅದಕ್ಕೂ ಮೊದಲು ನನ್ನ ಈ ಚಾನಲ್ ನೀವು ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೇಳಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಒಂದು ಲೈಕ್ ಕೂಡ ನನಗೆ ಬಹಳ ಇಂಪಾರ್ಟೆಂಟ್. ಓಕೆ, ಎಸ್ ಫ್ರೆಂಡ್ಸ್, ನೀವು ಒಂದು ದಿನದ ಪಿಕ್ನಿಕ್ ಏನಾದರೂ ಹೋಗ್ತಾ ಇದ್ರೆ, ನೀವು ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಸಂಘ ಸಂಸ್ಥೆಗಳು ಒನ್ ಡೇ ಪಿಕ್ನಿಕ್ ಅಂತ ಹೇಳ್ತೀವಲ್ಲ, ಅದರಲ್ಲೆಲ್ಲಾದ್ರೂ ನೀವು ಹೋಗ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ರೆ, ನಾನು ಈ ಒಂದು 5 ಪಂಚಮಹಾಕ್ಷೇತ್ರಗಳ ದರ್ಶನ ಅಂತ ಹೇಳಿದ್ನಲ್ಲ, ಇದನ್ನ ಒಂದು ದಿನದಲ್ಲಿ ನೀವು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನೀವು ಕಂಪ್ಲೀಟ್ ಆಗಿ ನೋಡ್ಬೋದು. ಹಿಂದಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ಸಲ ಹೇಳಿದೆ, ಪುನಃ ಈಗ ಅದನ್ನು 5 ಪ್ಲೇಸ್ಗಳನ್ನು ರಿಪೀಟ್ ಮಾಡ್ತಾ ಇದ್ದೇನೆ. ಉದ್ಯಾವರ, ಮಾತೊಬ್ಬಾರ, ದೋಣಿ ಗಣಪತಿ ಹೇಳಿದೆ. ಆಮೇಲೆ ಈಶ್ವರನ ಒಂದು ಟೆಂಪಲ್, ಬೈರಾಗಿಯಾಗಿ ನಿಂತ ಭೈರವ ಗಣಪತಿ, ಆಮೇಲೆ ಕಲ್ಲಾಗಿ ನಿಂತ ಕಲ್ಲು ಗಣಪತಿ ನೋಡಿರ್ತೀರ, ಅದಂತೂ ಬಹಳ ಚೆನ್ನಾಗಿದೆ. ಹಾಗೆ ಗುಡ್ಡೆಟ್ಟು ಗಣಪತಿ, ಇದು ಕೂಡ 1000 ವರ್ಷ ಹಿಂದೆ ಪೌರಾಣಿಕ ಕಥೆ ಇರುವ ಗಣಪತಿ. ಇಷ್ಟೆಲ್ಲ ನೋಡುವಾಗ ನಮಗೆ ಸುಮಾರು 12:30 ಆಗ್ತದೆ ಸ್ನೇಹಿತರೆ. ಓಕೆನಾ? 12:30 1 ಗಂಟೆ ಆಗ್ತದೆ. ನೀವು ಅಲ್ಲಿಂದ ಸೀದಾ ಕಮಲಶಿಲೆ ಹೋಗಬೇಕು. ಸೊ ಕಮಲಶಿಲೆಯಲ್ಲಿ ನಮಗೆ ಅದು ಕೂಡ ತುಂಬಾ ಶಕ್ತಿಯುತವಾದ ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ನೀವು ಮಧ್ಯಾಹ್ನ ನಿಮ್ಮ ಊಟವನ್ನು ಪೂರೈಸಿ ಮುಂದೆ ಮೂಡುಗಲ್ಲಿಗೆ ಹೋಗ್ಬೋದು. ಇಲ್ಲಿಂದ ಸುಮಾರು ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ನಾವು ಈಗ ಗುಡ್ಡೆಟ್ಟು ಗಣಪತಿ ದೇವಸ್ಥಾನದಿಂದ ಕಮಲಶಿಲೆಗೆ ಬಂದಿದ್ದೀವಿ, ಒಂದು 10 ರಿಂದ 15 ಕಿಲೋಮೀಟರ್. ಇದು ಕೂಡ ಬನ್ನಿ ಸ್ನೇಹಿತರೆ, ಕಮಲಶಿಲೆಯ ದುರ್ಗಾ ದೇವಿಯ ದರ್ಶನವನ್ನ ಮಾಡಿ ಊಟ ಮಾಡಿ ಮುಂದಿನ ಪ್ರಯಾಣವನ್ನ ಮಾಡುವ. ಭೋಜನ ಶಾಲೆಗೆ ಹೋಗುವ ಮುನ್ನ ಸುತ್ತಮುತ್ತಲು ಒಮ್ಮೆ ಕಣ್ಣಾಯಿಸಿದಾಗ ಹಸಿರು ತುಂಬಿದ ವಾತಾವರಣ, ಹಾಗೆ ತಂಪಾದ ಗಾಳಿ, ಜೋರಾಗಿ ಮಳೆ ಕೂಡ ಬರುವ ಚಾನ್ಸ್ ಇತ್ತು. ನೋಡಿ, ನಾವೀಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಯ ಊಟ ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಇಲ್ಲಿ ಹಲವಾರು ಫಂಕ್ಷನ್ಗಳು ಆಗ್ತಾ ಇರುತ್ತೆ, ಮದುವೆ, ಮುಂಜಿ, ಮತ್ತೊಂದು ಮೂರು ಎಲ್ಲದೂ ಆಗ್ತಾ ಇರುತ್ತೆ. ಇಲ್ಲಿ ಊಟ, ದೇವಸ್ಥಾನದ ಊಟ ಕೂಡ ಬಹಳ ಸೊಗಸಾಗಿರುತ್ತೆ. ನೀವು ಜೀವನದಲ್ಲಿ ಒಮ್ಮೆ ಆದರೂ ಈ ಊಟವನ್ನು ಮಾಡಲೇಬೇಕು. ನೋಡಿ, ಅತಿಥಿ ಗೃಹ ಇದೆ, ದೂರದಿಂದ ಬಂದವರಿಗೆ ಗೆಸ್ಟ್ ಹೌಸ್ ಸಹ ಇದೆ. ಭಾಳ ಸ್ವಚ್ಛತೆಯಿಂದ ಇದ್ದಾರೆ ಸ್ನೇಹಿತರೆ. ಎಲ್ಲ ಸುತ್ತಮುತ್ತಲು ನೋಡ್ತಾ ಇದ್ದೀರಲ್ಲ, ಒಮ್ಮೆ ಎಲ್ಲಿಂದ ಕೂಡ ಬರ್ಬೋದು. ಬೆಂಗಳೂರು, ಮೈಸೂರಲ್ಲಿ ಯಾವಾಗಲೂ ಜನ ಇಲ್ಲಿ ಇದ್ದೇ ಇರ್ತಾರೆ. ಓಕೆನಾ? ಹಾಗೆ ಊಟ ಮಾಡಿ ನಾವು ಈ ಒಂದು ಸ್ಥಳವನ್ನು ಬಿಟ್ಟಾಗ ಈಗಾಗಲೇ ಜೋರು ಮಳೆ ಕೂಡ ಬರ್ತಾ ಇದೆ. ಇತಿಹಾಸ ಪ್ರಸಿದ್ಧ ಹಾಗೆ ಪೌರಾಣಿಕ ಕಥೆಯುಳ್ಳ ದೇವಸ್ಥಾನದ ಸುತ್ತಮುತ್ತಲು ಒಮ್ಮೆ ನೋಡಿ ಯಜ್ಞ ಯಾಗಾದಿಗಳು ನಡೆಯುವಂಥ ಒಂದು ಸ್ಥಳ. ಇಲ್ಲಿ ಮಳೆಗಾಲದಲ್ಲಿ ಈ ದುರ್ಗಾ ದೇವಿಯ ಇಲ್ಲಿಯ ನದಿ ಇದೆಯಲ್ಲ, ಇದು ಕುಬ್ಜಾ ನದಿ. ಕುಬ್ಜಾ ನದಿ ದೇವಿಯ ಪಾದವನ್ನು ತೊಳೆದು, ಅಂದರೆ ದೇವಿಯ ಪಾದ ಸ್ಪರ್ಶ ಮಾಡಿ ವಾಪಸ್ ಹೋಗುತ್ತಂತೆ. ನೀವು ಮಳೆಗಾಲದಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಸುತ್ತಮುತ್ತಲು ಒಮ್ಮೆ ದೇವಸ್ಥಾನಗಳನ್ನು ಕಣ್ಣಾಡಿಸಿದಾಗ ಇಲ್ಲಿ ಎಲ್ಲ ದೇವರಿದೆ. ಮಹಾವಿಷ್ಣು ದೇವರಿದೆ, ಶಿವ ಇದೆ, ಆಂಜನೇಯ ಸ್ವಾಮಿ ದೇವರಿದೆ, ಎಲ್ಲವೂ ಇದೆ. ಬಹಳ ವಿಶಾಲವಾದ ಒಂದು ದೇವಸ್ಥಾನ, ಹಾಗೆ ಅತ್ಯಂತ ಹಳೆಯದಾದ ಒಂದು ದೇವಸ್ಥಾನ ಇದು. ಪೌರಾಣಿಕ ಮತ್ತು ಐತಿಹಾಸಿಕ ಕಥೆ ಇರುವ ಒಂದು ದೇವಸ್ಥಾನ. ಇದ್ದಕ್ಕಿದ್ದ ಹಾಗೆ ಮಳೆ ಜೋರಾಗಿ ಬರ್ತಾ ಇದೆ. ಒಳಗೆ ಕೂಡ, ದೇವಸ್ಥಾನದ ಒಳಗೆ ಕೂಡ ನೀರು ನೋಡಿ. ಇಲ್ಲಿಂದ ನಾವು ಮೂಡುಗಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಅಲ್ಲಿ ನೀವು ಈ ಒಂದು ಕೇಶವನಾಥೇಶ್ವರ ದೇವಸ್ಥಾನ ಅಂದರೆ ಗುಹಾ ದೇವಾಲಯ, ಇದರ ಬಗ್ಗೆ ನೀವು ಪೌರಾಣಿಕ ಕಥೆ ಕೇಳಲೇಬೇಕು. ಸೊ ಈ ಎಲ್ಲ ಸ್ಥಳವನ್ನು ನೋಡಿದ ನಂತರ ನೀವು ಆನೆಗುಡ್ಡೆ
ಗಣಪತಿ ದೇವಸ್ಥಾನ ಕೂಡ ನೀವು ನೋಡ್ಬೋದು. ಅದು ಕೂಡ ತುಂಬ ಹಿಂದಿನ ಒಂದು ದೇವಸ್ಥಾನ, ಐತಿಹಾಸಿಕ ಇರುವಂಥ ಒಂದು ದೇವಸ್ಥಾನ. ಈ ಎಲ್ಲ ದೇವಸ್ಥಾನಗಳು ನೀವು ಒಂದು ದಿನದಲ್ಲಿ ಕವರ್ ಮಾಡಿ ಬರ್ಬೋದು ಸ್ನೇಹಿತರೆ. ನೀವು ಯಾವುದೇ ಊರಿಂದ ಬನ್ನಿ, ಬೆಂಗಳೂರಿಂದ ಉಡುಪಿಗೆ ಬರ್ಬೋದು, ಬೆಂಗಳೂರಿಂದ ಮಂಗಳೂರಿಗೆ ಬಂದು ಇಲ್ಲಿಂದ ಹೋಗ್ಬೋದು. ನೀವು ಉಡುಪಿಗೆ ಬಂದು ಹೋಗೋದು ಕ್ಷೇಮ, ಅಥವಾ ಮೈಸೂರಿಂದ ಬರ್ಬೋದು. ಎಲ್ಲಿಂದ ಬಂದರೂ ಕೂಡ ಉಡುಪಿ ಡಿಸ್ಟಿಕ್ ಅಲ್ಲಿ ಕವರ್ ಆಗುವಂಥ ಇವೆಲ್ಲ ದೇವಸ್ಥಾನಗಳು. ಓಕೆನಾ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಈ ಒಂದು ಮೂಡಗಲ್ಲಿನ ಕೇಶವನಾಥೇಶ್ವರ ದೇವಸ್ಥಾನ ಗುಹಾ ದೇವಾಲಯಕ್ಕೆ ಹೋಗುವ. ಫ್ರೆಂಡ್ಸ್, ಈಗ ಒಂದು 15 ಕಿಲೋಮೀಟರ್ಸ್ ಫ್ರಮ್ ಕಮಲಶಿಲೆ ಟು ಮೂಡಗಲ್ಲು, 15 ಕಿಲೋಮೀಟರ್ ಅಂತರದಲ್ಲಿ ನಾವು ಒಂದು ಕಚ್ಚಾ ರಸ್ತೆಯಲ್ಲಿ ಹೋಗಬೇಕು. ಮೇನ್ ರೋಡನ್ನು ಬಿಟ್ಟು ನೋಡಿ, ಈ ಥರ ಒಂದು ಇಲ್ಲಿ ಯಾವುದೇ ದೊಡ್ಡ ವಾಹನಗಳು ಬರಲ್ಲ. ಕಾರ್ ಬರ್ಬೋದು ಅಥವಾ ಟೆಂಪೋ ಟ್ರಾವೆಲರ್ ಬರ್ಬೋದು, ಬಟ್ ದೊಡ್ಡ ಬಸ್ಗಳಾಗಲಿ ಲಾರಿಗಳಿಗೆ ಯಾವುದು ಬರೋಲ್ಲ. ಒಂದು ವೆಹಿಕಲ್ ಬಂದರೂ ಕೂಡ ನಾವು ಕಷ್ಟದಲ್ಲಿ ರಿವರ್ಸ್ ತಗೊಂಡು, ಅದನ್ನು ಜಾಗನೇ ಇಲ್ಲ ಫ್ರೆಂಡ್ಸಲ್ಲಿ, ಅಷ್ಟು ಇಕ್ಕಟ್ಟಾಗಿದೆ. ಸೊ ಕಾರು ಹೋಗ್ತದೆ, ಉಳಿದ ವಾಹನಗಳು ಹೋಗ್ತದೆ, ದೊಡ್ಡ ದೊಡ್ಡ ವೆಹಿಕಲ್ಗಳು ಯಾವುದು ಹೋಗಲ್ಲ. ನಿಮಗೆ ನೋಡಿ ಸುತ್ತಮುತ್ತಲು ದಟ್ಟಾರಣ್ಯ ಕೂಡಿರುವಂಥದ್ದು. ಇಲ್ಲಿ ಹಿಂದೆಲ್ಲ ಎಲ್ಲ ಪ್ರಾಣಿಗಳು, ಕಾಡು ಪ್ರಾಣಿಗಳು ಇದ್ದಿರಬಹುದು. ಹಸಿರು ತುಂಬಿದ, ನಿರಂತರವಾಗಿ ನೀರು ಕೂಡ ಹರಿತಾ ಇರುವಂಥ ಒಂದು ಚಂದದ ಒಂದು ಊರು ಕೆರಾಡಿ ಗ್ರಾಮ. ನನಗೆ ನನ್ನ ಮಲೆನಾಡು ಖಂಡಿತ ನೆನಪಾಗ್ತದೆ. ಇಂಥದೇ ಊರಿನಲ್ಲಿ ನಾವು ಹುಟ್ಟಿ ಬೆಳೆದು ನಮ್ಮ ಬಾಲ್ಯ, ಯೌವನ, ಕಾಲೇಜ್, ಪ್ರೈಮರಿ ಸ್ಕೂಲ್ ಎಲ್ಲ ಇಂಥ ಒಂದು ಊರಿನಲ್ಲೇ ಕಳೆದಿರೋದು ನನಗೆ ಬಹಳ ನೆನಪಾಗ್ತದೆ. ಹಾಗಂತ ನನಗೆ ಇದು ಎಂಥದೇ ವಿಶೇಷ ಅಲ್ಲ. ನೋಡಿ, ಸೈಡಲ್ಲಿ ಕೂಡ ನೀರು ಹರಿತಾ ಇರ್ತದೆ. ಹಾಗಾಗಿ ಎಲ್ಲ ಕಡೆ ತಂಪಿನ ಒಂದು ವಾತಾವರಣ, ಸುತ್ತಮುತ್ತಲು ಪ್ರಕೃತಿ ಸೌಂದರ್ಯದ ಮಧ್ಯೆ ಇರುವಂಥ ಒಂದು ದೇವಸ್ಥಾನ ಸ್ನೇಹಿತರೆ. ಇದು ಕೆರಾಡಿ ಗ್ರಾಮ, ಉಡುಪಿ ಜಿಲ್ಲೆ, ಬೈಂದೂರು ತಾಲೂಕು. ಇದು ಪಶ್ಚಿಮ ಘಟ್ಟದ ಕೊನೆಯ ಪರ್ವತ. ಇದು ಸರಿಸುಮಾರು ನಾವು ಒಂದು 4.5 ಕಿಲೋಮೀಟರ್ ಇಂಥದೇ ಕಚ್ಚಾ ರೋಡಿನಲ್ಲೇ ಬರಬೇಕು. ಸುಮಾರು 4.5 5 ಕಿಲೋಮೀಟರ್ ಆಗ್ಬೋದು. ಸೊ ನಾನು ಹೇಳಿದ್ನಲ್ಲ, ದೊಡ್ಡ ವೆಹಿಕಲ್ಗಳು ಯಾವುದೂ ಬರೋಲ್ಲ. ಚಿಕ್ಕ ವೆಹಿಕಲ್, ಕಾರ್ ಬರ್ತದೆ, ಸ್ಕೂಟರ್, ಬೈಕ್ ಅಥವಾ ಇಂಥ ವೆಹಿಕಲ್ಗಳು ನೋಡಿ ತೋರಿಸ್ತಾ ಇದ್ದೀನಿ. ನಾವು ಬಂದದ್ದು ಇಂಥ ವೆಹಿಕಲ್ಗಳೇ ಟಿ ಮಾಡಿಕೊಂಡು ಬರ್ಬೋದು. ವಿಶಾಲವಾದ ಒಂದು ಪಾರ್ಕಿಂಗ್ ಸಮಸ್ಯೆ ಏನೂ ಇಲ್ಲ. ಓಕೆನಾ. ಸುತ್ತಮುತ್ತಲು ಒಮ್ಮೆ ಕಣ್ಣು ಹಾಯಿಸಿದಾಗ ಮಧ್ಯೆ ಕಲ್ಲು ಕರಿಯ ಕಲ್ಲುಗಳು ನೋಡಿದಾಗ ಎಲ್ಲ ಒಂದು ಕಡೆ ಈಶ್ವರ ಲಿಂಗವೇನೋ ಸಹಸ್ರಲಿಂಗವೇನೋ ಅಂತ ಅನ್ನಿಸೋದು ಸುಳ್ಳಲ್ಲ. ಬನ್ನಿ, ಈಗ ನಾವು ಕೆಳಗೆ ಇಳಿದು ಹೋಗ್ತಾ ಇದ್ವಿ. ಇಲ್ಲಿ ಕೂಡ ತುಂಬ ದೂರ ಏನು ಹೋಗಲಿಕ್ಕಿಲ್ಲ, ಹತ್ತಿರದಲ್ಲೇ ಇದೆ, ಆರಾಮಾಗಿ ಹೋಗ್ಬೋದು. ಸೊ ಇದರ ಒಳಗೆ ಹೋದಾಗ ಇಲ್ಲಿ ಒಂದು ಪೌರಾಣಿಕ ಕಥೆಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಬಹಳ ವಿಶೇಷವಾದ ಕತೆ ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡದೆ ನೀವು ಈ ಕಥೆಯನ್ನು ಕೇಳಲೇಬೇಕು. ಆಗ ಇದು ದಟ್ಟಾರಣ್ಯ ಕಾಡಾಗಿತ್ತು. ಏಪ್ರಿಲ್ ಮೇ ತಿಂಗಳಲ್ಲಿ ಕಾಡಿನಲ್ಲಿ ನೀರು ಕಡಿಮೆ ಆದಾಗ ಬೆಟ್ಟದ ಕೆಳಗೆ ಇಲ್ಲಿ ಗುಹೆಯ ಕೆಳಗೆ ನೀರಿದೆಯಲ್ಲ, ಇದನ್ನು ನೀರು ಕುಡಿಲಿಕ್ಕೆ ಹುಲಿ, ಚಿರತೆ, ಸಿಂಹ ಮುಂತಾದ ಎಲ್ಲ ಪ್ರಾಣಿಗಳು ಬರ್ತಿದ್ವಂತೆ. ಬನ್ನಿ ಸ್ನೇಹಿತರೆ, ನಾವು ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಈಗ ಸಾಮಾನ್ಯವಾಗಿ ಶಿವ ದೇವಾಲಯದಲ್ಲಿ ವೀರಭದ್ರ ಇರೋದಿಲ್ಲ, ಬಟ್ ಇಲ್ಲಿ ಕ್ಷೇತ್ರ ಪಾಲಕನಾಗಿ ವೀರಭದ್ರ ಸ್ವಾಮಿ ಇದೆ. ಹಾಗೆ ಇನ್ನು ಮುಂದೆ ನೋಡ್ತಾ ಇರುವಂಥದ್ದು ವ್ಯಾಘ್ರ ಹಾಗೂ ಹೈಕುಳಿ ನಂದಿ. ಇದನ್ನು ಕೂಡ ನೋಡೋ ಬನ್ನಿ. ಹಾಗೆ ಇಲ್ಲಿ ವನದುರ್ಗ 150 ವರ್ಷಗಳ ಹಿಂದೆ ಸಿಕ್ಕಿರುವಂಥ, ನೀರಿನಲ್ಲಿ ಸಿಕ್ಕಿರುವಂಥ ಮುಖ್ಯ ಪ್ರಾಣದೇವರು ದೇವಿ ಕೂಡ ಇಲ್ಲಿ ದರ್ಶನವನ್ನು ಮಾಡ್ಬೋದು. ನೋಡಿ, ಇವಳ ಇಲ್ಲಿಯ ಭಟ್ಟರ ಮಗಳು ಮುದ್ದಾಗಿದ್ದಾಳೆ. ಇಲ್ಲಿ ನೋಡೋಬಿಟ್ಟೆ. ಬನ್ನಿ ಸ್ನೇಹಿತರೆ, ಈಗ ನಾವು ಮುಖ್ಯವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೇ ಇರುವಂಥದ್ದು 1 ಅಡಿ ನೀರು, ಮಳೆಗಾಲದವರೆಗೂ ಮಂಡಿವರೆಗೂ ನೀರು ಬರುತ್ತೆ. ಬಟ್ ನೀರು ಇಲ್ಲಿವರೆಗೂ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ ಸ್ನೇಹಿತರೆ. ಇಲ್ಲೇ ಪಕ್ಕದಲ್ಲಿ ನಾಗನ ಸನ್ನಿಧಿಯನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿಯ ಮೀನುಗಳು ಮುಗುಡು ಮೀನು ಅಂತೇಳಿ ನೀರಿನಲ್ಲಿ ನಿರಂತರವಾಗಿ ಇರುತ್ತೆ. ನೀವೇನಾದರೂ ಬೇರೆ ಕಡೆ ಹೋಗಿ ಫಿಶ್ ಸ್ಪಾ ಮಾಡ್ತೀರಲ್ಲ, ಇಲ್ಲಿ ಅದನ್ನು ನೀವು ಫ್ರೀಯಾಗಿ ಮಾಡ್ಬೋದು. ಕಪ್ಪು ಮೀನುಗಳು. ಬನ್ನಿ ಸ್ನೇಹಿತರೆ, ಇಲ್ಲಿಯ ಕಥೆಯನ್ನು ಇಲ್ಲಿಯ ಪುರೋಹಿತರು ರಾಘವೇಂದ್ರ ಕುಂಜುತಾಯ್ ಅಂತೇಳಿ ಅವರ ಬಾಯಿಂದ ಕೇಳಿದ್ದನ್ನು ನಿಮಗೆ ಹೇಳ್ತಾ. ಸ್ಕಂದ ಪುರಾಣದಲ್ಲಿ ಬರುವಂಥ ಸಹ್ಯಾದ್ರಿ ಕಾಂಡದಲ್ಲಿ ಬರುವಂಥ ಒಂದು ಪೌರಾಣಿಕ ಕತೆ. ಬ್ರಹ್ಮನ ಕೆಲಸ ಸ್ನೇಹಿತರೆ ಸೃಷ್ಟಿ ಮಾಡುವಂಥದ್ದು, ಆದರೆ ಆ ಕೆಲಸ ಅವನಿಂದ ಆಗಲೇ ಇಲ್ವಂತೆ. ಯಾಕೆ ಹೀಗೆ ಆಗ್ತಾ ಇದೆ ಅಂತ ದೇವತೆಗಳೆಲ್ಲ ಚಿಂತಿಸಿದಾಗ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಅವರು ಈಶ್ವರನಲ್ಲಿ ಮೊರೆ ಹೋದಾಗ, ಈಶ್ವರ ಭೂಮಿಯಲ್ಲಿ ನೆಲೆ ಆದರೆ ಇಲ್ಲಿ ಪುರುಷ ಶಕ್ತಿ ಜಾಸ್ತಿ
ಜಾಸ್ತಿ ಆಗುತ್ತೆ. ಕಾರಣ ಆತ ಆದಿ ಪುರುಷ. ಅಲ್ಲಿಗೆ ಬ್ರಹ್ಮನ ಸೃಷ್ಟಿ ಕೆಲಸ ನಿರಾತಂಕವಾಗಿ ನಡೆಯುತ್ತೆ ಅಂತ ದೇವತೆಗಳು ಚಿಂತಿಸಿ ಈಶ್ವರನನ್ನು ಪ್ರಾರ್ಥಿಸಿದಾಗ ಆಗ ಶಿವನು ವಿಹಾರಕ್ಕಾಗಿ ಭೂಮಿಗೆ ಇಳಿದಾಗ ಈ ಭೂಪ್ರದೇಶವನ್ನು ನೋಡ್ತಾನೆ. ಹಾಗೆ ನಂದಿಯಿಂದ ಕೆಳಗಿಳಿದು ಇಲ್ಲಿಯ ಸುಂದರವಾದ ಪ್ರಕೃತಿ ಸೌಂದರ್ಯ ಅಂದರೆ ಜಲಚರ, ನೀರು ಎಲ್ಲ ನೋಡಿ ಬಹಳ ಖುಷಿ ಆಗುತ್ತೆ ಶಿವನಿಗೆ. ಹಾಗೆ ಈ ಸ್ಥಳದಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ತಾಳಂತೆ. ಹಾಗೆ ಕುಳಿತುಕೊಂಡ ಶಿವ ಇಲ್ಲಿಯೇ ಸ್ಥಿರವಾಗಿ ಬಿಡ್ತಾನೆ ಅಂತ ಸ್ಕಂದ ಪುರಾಣದಲ್ಲಿ. ಮುಂದೆ ಬ್ರಹ್ಮನ ಸೃಷ್ಟಿ ನಿರಾತಂಕವಾಗಿ ನಿರಂತರವಾಗಿ ನಡೆಯುತ್ತಂತೆ. ಓ, ಇಷ್ಟೇನಾ ಕತೆ ಮುಗೀತಾ ಅಂತ ಕೇಳಿದ್ರ? ಇಲ್ಲ ಸ್ನೇಹಿತರೆ, ಈಗ ಇನ್ನೂ ಸ್ಟಾರ್ಟ್ ಆಗ್ತಾಯಿದೆ, ಕೇಳಿ ಮುಂದಿನ ಕತೆ. ಹಾಗೆ ಮುಂದೆ ಕಲಿಯುಗ ಬಂದಾಗ ದೇವತೆಗಳಿಗೆ ಚಿಂತೆ ಸ್ಟಾರ್ಟ್ ಆಯಿತು. ಈ ಕಾಲದಲ್ಲಿ ಮೂಲ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಿದರೆ ಅದು ಅಪವಿತ್ರವಾಗದೇ ಇರದು. ಯಾಕೆಂದರೆ ಎಷ್ಟೇ ಪವಿತ್ರ ಇದ್ದರೂ ಎಷ್ಟೇ ಪುಣ್ಯ ಮಾಡಿದ್ರೂ ಪಾಪ ಶೇಷ ಕಲಿಯುಗದಲ್ಲಿ ಇದ್ದೇ ಇರುತ್ತಂತೆ. ಹಾಗಾಗಿ ನೋಡಿ, ಅಲ್ಲಿ ಕಲ್ಲಿನಿಂದ ಮರೆಮಾಚಲಾಯಿತು. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಇಂತಹ ವಿಶೇಷವಾದ, ವಿಸ್ಮಯವಾದ, ವಿಚಿತ್ರವಾದ ವಿಷಯಗಳು ನಮ್ಮ ಈ ಭರತ ಭೂಮಿಯಲ್ಲಿ ಅದೆಷ್ಟಿದೆಯೋ. ಇಂತಹ ನಿಗೂಢವಾದ ಪ್ರಶ್ನೆಗಳಿಗೆ ಉತ್ತರವೂ ಕೂಡ ಇಲ್ಲ. ಸ್ನೇಹಿತರೆ, ಇದು ನೋಡ್ತಾ ಇದ್ದೀರಲ್ಲ, ಇದು ಮಂಗಳೂರಿನ ಹತ್ರ ನೆಲ್ಲಿ ತೀರ್ಥ ಅಂತ ನೋಡಿರ್ಬೋದು. ಅಲ್ಲಿ ಇದೆ ಅದೇ ಥರ ಅಲ್ಲಿ ಒಳಗಡೆ ಹೋಗಬೇಕು, ಗುಹೆ ಒಳಗೆ ಸುಮಾರು ಒಂದು 250 ಮೀಟರ್ ತೆವಳ್ಕೊಂಡು ಹೋದ ಮೇಲೆ ನೆಲ್ಲಿಕಾಯಿ ಗಾತ್ರದ ನೀರು ಬೀಳ್ತಾ ಇರುತ್ತೆ ಅಂತ. ಹಾಗಾಗಿ ಅದಕ್ಕೆ ನೆಲ್ಲಿ ತೀರ್ಥ ಅಂತ. ಅದೇ ಥರ ನೋಡಿ, ಕಲ್ಲಿನ ಪಡುಕಿನಲ್ಲಿ ನೋಡ್ತಾ ಇದ್ದೀರಲ್ಲ, ಮೇಲೆ ನೀರು ಬೀಳ್ತಾ ಇರುತ್ತೆ, ಸದಾ ಸೋರ್ತಾ ಇರುತ್ತೆ, ಒಸರ್ತಾ ಇರುತ್ತೆ. ಹಾಗಾಗಿ ಮೂಲ ಲಿಂಗವನ್ನು ಕಲ್ಲಿನಿಂದ ಮರೆಮಾಚಲಾಯ್ತಲ್ಲ ಸ್ನೇಹಿತರೆ, ಆ ಲಿಂಗದ ಮೇಲೆ 7 ನದಿಗಳು, 7 ನದಿಗಳ ನೀರು ಅಲ್ಲಿ ಅಭಿಷೇಕ ಆಗ್ತಾ ಇದೆಯಂತೆ ಸ್ನೇಹಿತರೆ. ಅದನ್ನು ಯಾರೂ ನೋಡ್ತಾ ಇಲ್ಲ, ಬಟ್ ಅಲ್ಲಿ ಲಿಂಗ ಇದೆ. ಹಾಗೆ ಅಲ್ಲಿ ಉದ್ದದೊಂದು ಪೈಪ್ ಹಾಕಿದಾಗ ಅಷ್ಟು ದೂರ ಹೋಗ್ತದೆ. ಮತ್ತು ಇಲ್ಲಿರುವ ಮೀನುಗಳಿದೆಯಲ್ಲ, ಮುಂಗುಡು ಮೀನುಗಳು ಒಮ್ಮೊಮ್ಮೆ ಇಲ್ಲಿ ಕಾಣೋದೇ ಇಲ್ಲ, ಎಲ್ಲವೂ ಅಲ್ಲಿ ಸೇರ್ಕೊಂಡ್ಬಿಡ್ತವೆ. ಮತ್ತು ಒಂದು ದೊಡ್ಡ ಸರ್ಪ ಕೂಡ ಇದೆ. ಹಾಗೆ ಇಲ್ಲಿ ಮೂಲ ಲಿಂಗಕ್ಕೆ ಅಭಿಷೇಕ 7 ನದಿಗಳು, ಗಂಗಾ, ಯಮುನಾ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ, ಈ 7 ನದಿಗಳು ಅಭಿಷೇಕ ಈ ಮೂಲ ಲಿಂಗಕ್ಕೆ ಅಲ್ಲಿ ಆಗ್ತಾ ಇದೆ ಅಂತ ಇಲ್ಲಿಯ ಪುರೋಹಿತರು ಹೇಳ್ತಾ ಇದ್ದಾರೆ. ಹಾಗೆ ಅಭಿಷೇಕವಾದ ನೀರು, ಅದೇ ನೀರು ಹೊರಗೆ ಬರ್ತಾ ಇದೆ, ಅದು ಅಷ್ಟು ಪವಿತ್ರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಲಿಂಗಕ್ಕೆ ಪೂಜೆ ಇಲ್ವಾ ಅಂತ ಕೇಳಿದ್ರೆ ಇದೇ ಸ್ನೇಹಿತರೆ. 5 ವರ್ಷದ ಹಿಂದೆ ಇಲ್ಲಿ ಹೂಳು ತೆಗಿಬೇಕು ಅಂತ ಆಗಿತ್ತು, ಆದರೆ ಯಾವುದೇ ಮಷಿನ್ಗಳು ಇಲ್ಲಿ ಬರಲಿಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ಕೈಯಲ್ಲೇ ಹೂಳನ್ನು ಅಂದರೆ ಮಣ್ಣನ್ನು ತೆಗೆಯಲಾಗಿತ್ತು. ಆಗ ಅಲ್ಲಿ ಕೂತಿತ್ತು ಒಂದು ದೊಡ್ಡ ಸರ್ಪ. ಮತ್ತೆ ತಂತ್ರಿಗಳನ್ನು ವಿಚಾರಿಸಿ ಅಷ್ಟಮಂಗಲದ ಪ್ರಶ್ನೆ ಹಾಕಿದಾಗ ಇಲ್ಲಿ ಲಿಂಗ ಇದೆ, ಉದ್ಭವ ಲಿಂಗ ಇದೆ ಅಂತ ಹೇಳಿದರು. ಹಾಗೆ ಕೈಯಲ್ಲೇ ಹೂಳನ್ನು ಎತ್ತಿ ಆ ಮೂಲ ಲಿಂಗವನ್ನು ನೋಡಿದಾಗ ಅದೇ ಲಿಂಗದ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾ ಇತ್ತು ಸ್ನೇಹಿತರೆ. ನೋಡಿ, ನಾವು ಪ್ರಕೃತಿನೇ ದೇವರು ಅಂತ ಹೇಳ್ತೀವಲ್ಲ, ಇಲ್ಲಿ ಆ ಪ್ರಕೃತಿಯೇ ಸೂರ್ಯನ ಲಿಂಗಕ್ಕೆ ಆರತಿ ಮಾಡ್ತಾ ಇತ್ತು. ಎಷ್ಟು ವಿಚಿತ್ರವಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಯಾವುದೇ ಸೂರ್ಯನ ಕಿರಣ ಬರಲಿಕ್ಕೆ ಚಾನ್ಸೇ ಇಲ್ಲ, ಫುಲ್ ಕವರ್ ಆಗಿದೆ, ಕಲ್ಲಿನ ಅಂದರೆ ಕೇವ್ಸ್ ಗುಹೆ ಕವರ್ ಆಗಿದೆ. ಸೂರ್ಯನ ಕಿರಣ ಬಂದದ್ದು ಎಲ್ಲಿಂದೇ ಅಲ್ಲ, ಇಲ್ಲಿ ನಾಗಶಿಲ ಪ್ರತಿಷ್ಠೆ ಕೂಡ ಮಾಡಲಾಗಿದೆ. ಆಗ ಸರ್ಪಕ್ಕೆ ಕಷ್ಟ ಬಂದಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರಂತೆ ಸರ್ಪಗಳು. ಆಗ ದೇವತೆಗಳು, ನೀವು ಈ ನೀರಲ್ಲೇ ನೆಲೆ ನಿಲ್ಲಿ, ಆ ನೆಲೆ ನಿಂತ ನೀರು ಪವಿತ್ರ ಆಗಲಿ ಅಂತ ಹೇಳಿದ್ರಂತೆ. ಹಾಗಾಗಿ ಈ ನೀರು ತುಂಬ ಎಲ್ಲ ರೀತಿಯಿಂದನೂ ಕೂಡ ಪವಿತ್ರವೇ. ನೀರು ಕೂಡ ಲಿಂಗಕ್ಕೆ ಅಭಿಷೇಕವಾದ ನೀರು ಈ ನಾಗಕ್ಕೂ ಅಭಿಷೇಕ ಆಗ್ತಾ ಇದೆ. ಇನ್ನೊಂದು ವಿಷಯ ಸ್ನೇಹಿತರೆ, ಇಲ್ಲಿ ದೊಡ್ಡ ಸರ್ಪ ಇದೆ ಅಂತ ಹೇಳಿದ್ನಲ್ಲ, ಸರ್ಪ ಯಾವತ್ತೂ ನೀರಲ್ಲಿ ಇರೋದಿಲ್ಲ. ಆದರೆ ಯಾವುದೇ ದಿನ ಕಾಣಿಸಿಕೊಳ್ಳಲ್ಲ ಕೂಡ. ಬಟ್ ಏನಾದರೂ ಮೈಲಿಗೆ ಆದರೆ, ಮುರ್ಚಿಟ ಆದರೆ ಕಾಣಿಸಿಕೊಳ್ಳುತ್ತೆ, ಅಥವಾ ಏನಾದರೂ ಅವಘಡ ಆದರೆ ಕಾಣಿಸಿಕೊಳ್ಳುತ್ತಂತೆ. ಬನ್ನಿ ಸ್ನೇಹಿತರೆ, ಈಗ ಮುಸ್ಸಂಜೆ ಸಮಯ, ದೇವರಿಗೆ ದೀಪವನ್ನು ಹಚ್ಚುವ ಸಮಯ. ಹಾಗೆ ಮಂಗಳಾರತಿಯನ್ನು ಮಾಡುವ ಕೆಲವು ರೀತಿಯ ಪೂಜೆಗಳಿದೆ ಇಲ್ಲಿ. ಹಾಗೆ ಇಲ್ಲಿ ಕೆಲವು ಪೂಜೆಗಳು, ದೀಪಕ್ಕೆ ಎಣ್ಣೆ ಕೊಡುವಂಥದ್ದು ಅಥವಾ ಮಂಗಳಾರತಿ ಪೂಜೆ, ಕೆಲವು ಪೂಜೆಗಳಿದೆ. ಹಾಗೆ ಇಲ್ಲಿ ವಿಶೇಷವಾದ ದಿನಗಳು ಅಂದರೆ ಎಳ್ಳ ಅಮಾವಾಸ್ಯೆ, ಶಿವರಾತ್ರಿ ದಿನ ಬಹಳ ವಿಶೇಷವಾಗಿ ಮಾಡಲಾಗುತ್ತೆ. ತೀರ್ಥ ಸ್ನಾನ ಕೂಡ ಅವಕಾಶ ಇದೆ. ಇದು ಬೆಳಿಗ್ಗೆ 4ರಿಂದ 8 ಗಂಟೆವರೆಗೆ ಮತ್ತೆ ಕೂಡ ಇರ್ತದೆ. ಬಟ್ ತುಂಬ ರಶ್ ಆಗ್ತದೆ ಅಂತ ಇಲ್ಲಿಯ ಭಟ್ರು ಹೇಳ್ತಾರೆ. ಆದರೆ ಪ್ರಕೃತಿಯನ್ನು ಹಾಳು ಮಾಡಬೇಡಿ ಸ್ನೇಹಿತರೆ, ಇಲ್ಲಿಯ ಪವಿತ್ರತೆಯನ್ನು ಕಾಪಾಡಿ. ಯಾಕೆಂದರೆ
ತೀರ್ಥ ಸ್ನಾನ ಮಾಡುವಾಗ ಇಲ್ಲಿ ಸೋಪ್ ಆಗಲಿ ಶಾಂಪೂ ಆಗಲಿ ದಯವಿಟ್ಟು ಬಳಸಬೇಡಿ. ಈ ತುಂಬ ಜನ ಬರೋದ್ರಿಂದ ಜಸ್ಟ್ ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡ್ರು ಸಾಕು. ದಯವಿಟ್ಟು ಇಲ್ಲಿಯ ಪರಿಸರವನ್ನು ಹಾಳು ಮಾಡಬೇಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಇಷ್ಟೊಂದು ಪೌರಾಣಿಕ ಹಿನ್ನೆಲೆ ಇರುವ ಈ ಒಂದು ಗುಹಾ ದೇವಾಲಯವನ್ನ ನೋಡಿದ್ರಲ್ಲ, ಬಹಳ ರೋಮಾಂಚನವಾಗುವಂತಹ ಒಂದು ಕಥೆ ಅಲ್ವಾ ಇದು. ಎಷ್ಟೊಂದು ನಮ್ಮ ಸನಾತನ ಧರ್ಮ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಎಷ್ಟೊಂದು ಆಗು ಹೋಗುಗಳಿದೆ. ಇದೆಲ್ಲವನ್ನ ನಾವು ನೋಡಬೇಕು, ಹಾಗೆ ಮುಂದಿನ ಪೀಳಿಗೆಗೂ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ನಾನು ನನ್ನ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ನೀವು ಹೋಗಿ ನಿಮ್ಮ ಕುಟುಂಬದೊಂದಿಗೆ, ನಿಮ್ಮ ಸ್ನೇಹಿತರಿಂದ, ನಿಮ್ಮ ಸಂಘ ಸಂಸ್ಥೆಗಳೊಂದಿಗೆ ಹೋಗಿ ಅಂತ ನೋಡಿ. ಈಗ ಹೊರಗೆ ಬಂದಾಗ ಇಲ್ಲಿ ಪಕ್ಕದಲ್ಲೇ ಪುರೋಹಿತರದ್ದು ಅವರ ಭಟ್ರ ಒಂದು ಚಿಕ್ಕ ಹೋಟೆಲ್ ಇದೆ. ನಿಮಗೆ ಟೀ ಅಥವಾ ಸ್ನ್ಯಾಕ್ಸನ್ನು ಮೊದಲೇ ಹೇಳಿದರೆ ಅವರು ಏನಾದರೂ ಮಾಡಿ ರೆಡಿ ಇಟ್ಟಿರ್ತಾರೆ. ಈಗ ಸಂಜೆ ಆಗಿದೆ, ನಾವು ಹೋಗುವಂಥ ಸಮಯ. ಮತ್ತೊಮ್ಮೆ ಇಲ್ಲಿಯ ಪರಿಸರದ ಕಾಳಜಿ ಬಗ್ಗೆ ಹೇಳೋದಿದ್ರೆ, ದಯವಿಟ್ಟು ಸುತ್ತಮುತ್ತಲಿನ ಒಂದು ಪಶ್ಚಿಮ ಘಟ್ಟಗಳ ಸುಂದರ ಪರಿಸರ. ದಯವಿಟ್ಟು ಹೊರಗಿನ ಯೂತ್ಗಳು ತುಂಬ ಬರ್ತಾರೆ ಸ್ನೇಹಿತರೆ. ಇಲ್ಲಿ ಸಿಗರೇಟ್ ಸೇದುವಂಥದ್ದು ಅಥವಾ ಪ್ಲಾಸ್ಟಿಕ್ಕನ್ನು ಬಿಸಾಡುವಂಥದ್ದು ಎಲ್ಲ ಮಾಡ್ತಾರೆ. ಈಗ ಕೆಲವನ್ನು ನೋಡ್ತಾ ಇದ್ದೀರಾ, ದೂರ ದೂರ ಊರಿಂದ ಬರುವವರು. ದಯವಿಟ್ಟು ಪರಿಸರವನ್ನು ಉಳಿಸಿ, ಅದು ನಿಮ್ಮನ್ನು ಉಳಿಸ್ತದೆ. ನೋಡಿ, ಸಿಗರೇಟ್ ಸೇರ್ತಾ ಇದ್ದಾರೆ. ಇದನ್ನು ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮುಂದೆ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದ.